ರೀಸೆಂಟಾಗಿ ನಾನೊಬ್ಬ ಎಫಿಷಿಯೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಫಾರೆಸ್ಟ್ ಆಫೀಸರ್ನ ಮೀಟ್ ಮಾಡಿದಾಗ ನಾನು ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದೆ. ಸರ್, ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸಡನ್ ಆಪರೇಷನ್ ಬಂದಾಗ ನಮ್ಮನ್ನು ಕರಿತೀರಾ? ಆ ಕಂಪ್ಲೀಟ್ ಆಪರೇಷನ್ನ ನಾವು ರೆಕಾರ್ಡ್ ಮಾಡಿ ಜನರಿಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ ಅಂತ. ಆದರೆ ನಾವಿರೋದು ಬೆಂಗಳೂರಲ್ಲಿ, ಅವರಿರೋದು ಬೆಂಗಳೂರಿಂದ ಹತ್ತತ್ರ 300-400 ಕಿಲೋಮೀಟ್ರ್ ದೂರದಲ್ಲಿರೋ ಕಾಡಲ್ಲಿ. ಸೊ ಸಡನ್ ಆಪರೇಷನ್ ಬಂತು ಅಂದರೆ ನಾವು ಹೋಗೋಷ್ಟೊತ್ತಿಗೆ ಅರ್ಧ ಆಪರೇಷನ್ ಆಗೋಗಿರುತ್ತೆ ಅಂತ ಹೇಳ್ತಾಯಿದ್ರು. ಅದನ್ನು ನಿಜಾನೇ ಅನ್ಕೊಂತ ನಾವು ಮಾತನ್ನ ಕಂಟಿನ್ಯೂ ಮಾಡ್ತಾ ಹೋದ್ವಿ. ಈಗ ಫಾರೆಸ್ಟ್ ಗಾರ್ಡ್ಸ್ದು ಲೈಫ್ ಎಷ್ಟು ರಿಸ್ಕಿ ಆಗಿರುತ್ತೆ, ಏಪೆಕ್ಸ್ ಪ್ರೊಟೆಕ್ಟರ್ಸ್ ನಮ್ಮ ಎನ್ವೈರ್ಮೆಂಟ್ಗೆ ಎಷ್ಟು ಇಂಪಾರ್ಟೆಂಟು, ಆ್ಯನಿಮಲ್ ಬಿಹೇವಿಯರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕ್ಯಾಪ್ಚರ್ ಮಾಡುವಾಗ ಅಂತೆಲ್ಲ ಮಾತಾಡ್ತಾ ಹೋದ್ವಿ. ನಾವು ಮಾತಾಡ್ತಾ ಟೈಮ್ ನೋಡಿದ್ರೆ 11:30 ಆಗಿಬಿಟ್ಟಿತ್ತು. ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 5:30-6 ಗಂಟೆ ಹಂಗೆ. ಫಾರೆಸ್ಟ್ ಆಫೀಸರ್ ಮನೆ ಹತ್ರನೇ ನಮ್ಮ ಟೀಮ್ ಕೂಡ ಉಳ್ಕೊಂಡ್ವಿ. ಅಲ್ಲಿಂದ ಹೊರಡೋ ಟೈಮ್ ಕೂಡ ಬಂತು. ಟೈಮ್ ಹೊರಡುವಾಗ 12 ಗಂಟೆ ಆಗಿತ್ತು. 12:05ಕ್ಕೆ ನಾವು ಉಳ್ಕೊಳ್ಳೋ ಜಾಗನ ರೀಚ್ ಆದ್ವಿ. 5 ನಿಮಿಷಕ್ಕೆ ನಮಗೆ ಆ ಫಾರೆಸ್ಟ್ ಆಫೀಸರಿಂದ ಒಂದು ಕಾಲ್ ಬರುತ್ತೆ. ನೀವು ಸಡನ್ ಆಪರೇಷನ್ ಅಂತ ಕೇಳಿದ್ರಲ್ಲ, ಸಡನ್ ಆಪರೇಷನ್ ಬಂದಿದೆ, ಬರ್ತೀರಾ ಅಂತ. ನಮ್ಮ ಟೀಮ್ ಅಂತೂ ಕಂಪ್ಲೀಟ್ಲಿ ಎಕ್ಸೈಟ್ ಆಗೋಗ್ಬಿಡ್ತು. ವಿ ಸ್ಟಾರ್ಟೆಡ್ ರನ್ನಿಂಗ್. ಅವ್ರು ಏನು ಆಪರೇಷನ್ ಅಂತ ಹೇಳಿಲ್ಲ, ಬಟ್ ಇಮಿಡಿಯೇಟ್ಲಿ ನಾವು ಅಲ್ಲಿ 5 ನಿಮಿಷದಲ್ಲಿ 12:10ಕ್ಕೆ ಅಲ್ಲಿ ರೀಚ್ ಆದ್ವಿ. ಸರ್, ಪುತ್ತೂರು ರೋಡಲ್ಲಿ ಒಂದು ಮರ ಬಿದ್ದು ಹೈವೇ ಎಲ್ಲ ಬ್ಲಾಕ್ ಆಗಿದೆ. ಇಮಿಡಿಯೇಟ್ ಆಗಿ ರೋಡ್ ಕ್ಲಿಯರ್ ಮಾಡಬೇಕು, ಇಲ್ಲ ಅಂತಂದ್ರೆ ಒಂದು ದೊಡ್ಡ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ ಸರ್. ಆದಷ್ಟು ಬೇಗ ಬರ್ತೀರಾ? ಎಸ್, ನೀವು ಕೇಳಿದ್ದು ನಿಜ. ನಾವು ನಮ್ಮ ಟೀಮ್ ಜೊತೆಗೆ ಫಾರೆಸ್ಟ್ ಆಫೀಸರ್ ಜೊತೆಗೆ ಆ ದೊಡ್ಡ ಮರ ಬಿದ್ದಿರೋ ಜಾಗಕ್ಕೆ ಹೋಗ್ತಾ ಇದ್ವಿ. ಆ ದೊಡ್ಡ ಮರ ಹೈವೇನ ಬ್ಲಾಕ್ ಮಾಡಿತ್ತು. ಸ್ವಲ್ಪ ಹೊತ್ತು ಲೇಟ್ ಆಗೋದ್ರೂ ಆ ಇಡೀ ರೋಡ್ 1-2 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ಸೊ ಇಮಿಡಿಯೇಟ್ಲಿ ಫಾರೆಸ್ಟ್ ಆಫೀಸರ್ ಜೊತೆಗೆ ನಾವು ಹೊರಟ್ವಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ವೆಲ್ಕಮ್ ಟು ಜಂಗಲ್ಸ್ ವಿಸ್ಪರ್. ನನ್ನ ಹೆಸರು ಅಜಯ್. ಆ್ಯಂಡ್ ಇವತ್ತು ಮರ ಬಿದ್ದು ಬ್ಲಾಕ್ ಆಗಿರೋ ಒಂದು ಹೈವೇನ ಫಾರೆಸ್ಟ್ ಆಫೀಸರ್ ಹೆಂಗೆ ಕ್ಲಿಯರ್ ಮಾಡ್ತಾರೆ ಅಂತ ನೋಡೋಣ. ಓಕೆ, 5 ಮಿನಿಟ್ಸಲ್ಲಿ ನಾವು ಆ ಲೊಕೇಶನ್ ರೀಚ್ ಆಗ್ತೀವಿ ಅಂತೇಳಿ ಫಾರೆಸ್ಟ್ ಆಫೀಸರ್ ಹೇಳಿದರು. ಇಮಿಡಿಯೇಟಾಗಿ ಆ ಲೊಕೇಶನ್ಗೆ ನಾವು ಫಾರೆಸ್ಟ್ ಆಫೀಸರ್ನ ನಮ್ಮ ಕಾರಲ್ಲೇ ಅವ್ರ ಟೂಲ್ಸ್ನಲ್ಲಿ ತೊಗೊಂಡು ಹಿಡ್ಕೊಂಡು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರಾತ್ರಿ ಟೈಮು 12 ಗಂಟೆ. ಇಷ್ಟೊತ್ತಲ್ಲೊಂದು ಕಾಲ್ ಬಂದಿದೆ, ಮರ ಬಿದ್ದಿದೆ ಅಂತೇಳಿ. ಸೊ ಹೋಗ್ತಾ ಇದ್ದೀವಿ. ಇಡೀ ದಿನ ದುಡ್ದು ದಣಿದು ಬಂದು ಮಲ್ಕೊಂಡ್ರೆ ರಾತ್ರಿ ಈ ಕಾಲ್ ಬರುತ್ತೆ, ರೋಡ್ ಕ್ಲಿಯರ್ ಮಾಡಬೇಕು ಅಂತ. ಆ ಕಾಲ್ ಬಂದಾಗ ಅವ್ರಿಗೆ ಒಂದು ಸೆಕೆಂಡ್ ಥಾಟ್ ಕೂಡ ಬರದೆ ಇಮಿಡಿಯೇಟಾಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಸ್ಕರ ಅವ್ರು ಎದ್ದು ಹೊರಟರು. ಆಯ್ತು, ನಾವು ಹೋಗ್ತೇನೆ, ಹೋಗ್ಮೇಲೆ ಮತ್ತೆ ಫೋನ್ ಮಾಡ್ತೀನಿ ತೊಳಿ ನಿಮಗೆ ಎಂತ ಅಂತೇಳಿ. ನಾವು 2:20 ಆ ಲೊಕೇಶನ್ನ ರೀಚ್ ಆದ್ವಿ. ಅಲ್ಲಿ ರೀಚ್ ಆಗಿ ನೋಡಿದಾಗ ಕೆಲವು ಪೊಲೀಸ್ ಆಫೀಸರ್ ಅಲ್ಲಿ ಆಲ್ರೆಡಿ ಇದ್ದರು. ಅವರು ರೋಡ್ ಬ್ಲಾಕ್ ಆಗಿರೋದನ್ನು ನೋಡಿ ಆ ಟ್ರಾಫಿಕ್ ಜಾಮ್ ಆಗದೆ ಇರೋ ಥರ ಸ್ವಲ್ಪ ಜಾಗನ ಕ್ಲಿಯರ್ ಮಾಡಿ ಆ ಗಾಡಿಗಳ ಮೂವ್ಮೆಂಟ್ ಸ್ಟಾಪ್ ಆಗದೆ ಇರೋ ಥರ ನೋಡ್ಕೋತಾ ಇದ್ರು. ಇದು ಅರ್ಧ ತೆಗೆದ್ರೆ ಆಗ್ಲಿಕ್ಕಿಲ್ಲ ಸರ್, ಯಾಕೆ ಗೊತ್ತಾ, ಹೈವೇ ಅಲ್ಲ. ಇನಿಷಿಯಲಿ ಈ ರೋಡ್ನ ಅರ್ಧ ಕ್ಲಿಯರ್ ಮಾಡಿ ಇನ್ನೂ ಅರ್ಧನ ಬೆಳಗ್ಗೆ ಕ್ಲಿಯರ್ ಮಾಡೋಣ ಅನ್ನೋ ಪ್ಲ್ಯಾನ್ ಬಂತು. ಆದರೆ ಇದು ಹೈವೇ ಆಗಿದ್ದ ಕಾರಣ ರಾತ್ರಿ ಹೊತ್ತು ವೆಹಿಕಲ್ಸ್ ಭಾಳ ಹೈ ಸ್ಪೀಡಲ್ಲಿ ಬಂದು ಆ ಮರಕ್ಕೇನಾದರೂ ಕೂತಿದ್ರೆ ಇವಾಗ ಮರ ಹೋಗಿದೆ, ಮರದ ಜೊತೆಗೆ ಜೀವಹಾನಿ ಕೂಡ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇಮಿಡಿಯೇಟಾಗಿ ಕ್ಲಿಯರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸರಿಯಾದ ಟೂಲ್ಸ್ ಇಲ್ಲ ಅಂದರೆ ಅದನ್ನು ಇಮಿಡಿಯೇಟಾಗಿ ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ. ಅದೇ ಟೈಮಿಗೆ ವೆಹಿಕಲ್ಸ್ ಹೈ ಸ್ಪೀಡಾಗಿ ಬರ್ತಾ ಇತ್ತು. ಇದನ್ನು ಒಂದು ಕಡೆಗೆ ಪೊಲೀಸ್ ಆಫೀಸರ್ಸ್ಗಳು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಾಯಿದ್ರೆ, ಫಾರೆಸ್ಟ್ ಆಫೀಸರ್ ಈ ಮರನ ಹೆಂಗೆ ಕ್ಲಿಯರ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಫಾರೆಸ್ಟ್ ಆಫೀಸರ್ ತಂದಿರೋ ಟೂಲ್ಸ್ನ ಯೂಸ್ ಮಾಡೋಣ ಅಂತ ಅಂದರೆ ಅದಕ್ಕೆ ಕೆರೋಸಿನಿಂದ ರನ್ ಆಗ್ತಿರಲಿಲ್ಲ, ಅಂದರೆ ಈ ಫ್ಯೂಲಿಂದ ರನ್ ಆಗ್ತಿರಲಿಲ್ಲ. ಅದಕ್ಕೆ ಪವರ್ ಸಪ್ಲೈ ಬೇಕಾಗಿತ್ತು. ಪವರ್ ಸಪ್ಲೈ ಇಲ್ಲದ ಕಾರಣ ಆ ಟೂಲ್ನ ನಮಗೆ ಯೂಸ್ ಮಾಡೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ಆಗಲೇ ಆ ಸುತ್ತಮುತ್ತ ಇರೋ ಹಳ್ಳಿ ಜನ ಆ್ಯಂಡ್ ಪೊಲೀಸ್ ಆಫೀಸರ್ಸು ಆ್ಯಂಡ್ ಕೆಲವೊಂದು ರೋಡಲ್ಲಿ ಹೋಗೋ ಜನಗಳು ಆ್ಯಂಡ್ ಫಾರೆಸ್ಟ್ ಆಫೀಸರ್ ಜೊತೆಗೆ ಜಂಗಲ್ಸ್ ವಿಸ್ಪರ್ ಟೀಮ್ ಅಷ್ಟು ಜನ ಇದ್ದರು.
ಸೊ ಇಷ್ಟೊಂದು ಜನ ಇದ್ದೀವಿ, ಯಾಕೆ ಈ ಮರನ ಎಳೆದು ಸೈಡ್ಗೆ ಅಂತ ಡಿಸೈಡ್ ಮಾಡಿದ್ರು. ಎಲ್ಲರೂ ಬಂದು ಈ ಮರನ ಎಳೆಯೋಕ್ಕೆ ಟ್ರೈ ಮಾಡಿದ್ವಿ. ಆದರೆ ಈ ಮರನ ಅಲ್ಲಾಡ್ಸಕ್ಕೆ ಕೂಡ ಆಗಲಿಲ್ಲ. ಈ ಮರನ ಕ್ಲಿಯರ್ ಮಾಡೋಕ್ಕೆ ಅಂತೇಳಿ ಇವರೆಲ್ಲರೂ ಹೊಡೆದಾಡ್ತಿರುವಾಗ ನಂದೊಂದು ಯೋಚನೆ ಬಂತು, ಈ ಮರ ಏನಕ್ಕೆ ಬಿದ್ದಿರ್ಬೋದು ಅಂತೇಳಿ. ನೋಡ್ತಾ ನೋಡ್ತಾ ಒಂದು ಅರ್ಥ ಆಯಿತು, ಈ ಮರಕ್ಕೆ ಒಂದು ಬಳ್ಳಿ ಹಬ್ಬಿತ್ತು. ಈ ಬಳ್ಳಿ ತನ್ನ ಸ್ಟ್ರೆಂತಿಂದ ಈ ಮರನ ಎಳೆದು ನೆಲಕ್ಕೆ ಅಪ್ಪಳಿಸೋ ಹಾಗೆ ಮಾಡಿತ್ತು. ಆ್ಯಂಡ್ ಕೆಲವ್ರು ಹೇಳ್ತಾ ಇದ್ರು ಈ ಮರಕ್ಕೆ ಗೆದ್ಲು ಕೂಡ ಹಿಡಿದಿರ್ಬೋದು ಅಂತೇಳಿ. ಆದರೆ ಈ ಬಳ್ಳಿ ಬಗ್ಗೆ ಹೇಳ್ತಾ ಇದ್ನಲ್ಲ, ಈ ಬಳ್ಳಿ ಈ ನೇಚರಲ್ಲಿ ಈ ಮರನ ಎಳೆದು ಬೀಳಿಸೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಪಾತ್ರನ ಹೊಂದಿದೆ. ಇದರ ಬಗ್ಗೆ ಮುಂದೆ ಯಾವತ್ತಾದರೂ ಮಾತಾಡೋಣ. ಸೊ ಈ ಬಳ್ಳಿ ಹಬ್ಬಿದ್ದನ್ನು ಈ ಜನ, ಮೇನ್ಲಿ ಈ ಫಾರೆಸ್ಟ್ ಆಫೀಸರ್, ಮಚ್ಚಿನಿಂದ ಅದನ್ನು ಕತ್ತರಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಇಷ್ಟೆಲ್ಲ ಮಾಡುವಾಗ ಒಬ್ಬ ಪೊಲೀಸ್ ಆಫೀಸರ್ ಒಂದು ಹಗ್ಗನ ತಗೊಂಡು ಈ ಮರದ ದೊಡ್ಡ ತುಂಡಿಗೆ ಹಗ್ಗ ಕಟ್ಟಿ ಹಗ್ಗನ ಎಳೆಯೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಆ ಹಗ್ಗನ ಎಲ್ಲರೂ ಸೇರಿ ಎಳೆಯೋಕ್ಕೆ ಕೂಡ ಟ್ರೈ ಮಾಡಿದ್ವಿ. ಆವಾಗಲೂ ಕೂಡ ಈ ಮರ ಅಲ್ಲಾಡಲೇ ಇಲ್ಲ. 5 ನಿಮಿಷ ಲೇಟ್ ಆದರೂ ಕತ್ತಿ ಕೊಡ್ಲಾ? ನಿಮಗೆ ಚುಸ್ತದೆ, ಮೆಲ್ಲ ಮೆಲ್ಲ ರೀ ನೀವು. ಅಣ್ಣ ನಿಲ್ಲಿ, ಒಮ್ಮೆ ಕತ್ತಿ ಕೊಡ್ತೀನಿ, ನಿಲ್ಲಿ. ಅವಕಾಶ ಮಾಡಿ, ಅರ್ಜೆಂಟ್ ಮಾಡ್ಕೋಬೇಕು. ಕರೀತೇವಳಿ ಆಗ್ತದ? ಇಲ್ಲ 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 ಇಲ್ಲ. ಅಷ್ಟೊತ್ತಿಗಾಗಲೇ ಫಾರೆಸ್ಟ್ ಆಫೀಸರ್ ಈ ಟೂಲ್ಗಳು, ಈ ಮರನ ಎಳೆದು ಸೈಡಿಗೆ ಹಾಕೋಕ್ಕೆ, ತುಂಡು ತುಂಡು ಮಾಡೋಕ್ಕೆ ಬೇಕಾಗಿರೋ ಟೂಲ್ಗಳನ್ನ ಹೊಂದಿರೋ ವ್ಯಕ್ತಿಗೆ ಫೋನ್ ಮಾಡಿದರು. ಬರ್ತಾನಂತ ಎಲ್ಲಿ ಕಾವಿಂದ ಮುಂದೆ ಅದು ಜನಮಂಗಲ ಸಭಾಭವನ. ಸೊ ಈ ಟೂಲ್ಸ್ಗಳನ್ನ ತಗೊಂಡು ಆ ವ್ಯಕ್ತಿ ಅಲ್ಲಿಗೆ ಬರ್ತಾರೆ. ಆ ಬೇಕಾಗಿರೋ ಟೂಲ್ನ ರೆಡಿ ಮಾಡ್ಕೊತಾ ಇರ್ತಾರೆ. ಅದೇ ಟೈಮಿಗೆ ಈ ಹಗ್ಗ ಕಟ್ಟಿದ್ರಲ್ಲ, ಈ ಹಗ್ಗನ ಆ ಒಂದು ಟ್ರಕ್ಕಿಗೆ ಕಟ್ಟಿ ಆ ಬುಡದ ಹತ್ರ ಕಟ್ ಮಾಡಿದ ಮೇಲೆ ಎಳೆಯೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಈ ಮಿಷಿನ್ನ ರೆಡಿ ಮಾಡಿಕೊಂಡು ಆ ಬುಡನ ಕಟ್ ಮಾಡ್ತಾರೆ. ಕಟ್ಟಿದ ಮೇಲೆ ಆ ಮುಂಚೆ ಕಟ್ಟಿದ ಹಗ್ಗನ ಒಂದು ಟ್ರಕ್ಕಿಗೆ ಕಟ್ಟಿ ಜೋರಾಗಿ ಎಳಿತಾರೆ. ಆ ಮರ ಅಷ್ಟು ಭಾರ ಇದ್ದ ಕಾರಣ ಆ ಹಗ್ಗ ಹರಿದು ಹೋಗುತ್ತೆ. ಇದೆ ಅಂತ ಇಲ್ಲಿ ಇವ್ರ ಹತ್ರ ಕಾಲ್ ಬಂತಂತ ಅವ್ರಿಗೆ. ಹೌದಾ? ಹಾಂ, ಲತೀಫಾ ಇವಾಗ ಬೇಕಾಗಿರೋದು ಹಗ್ಗ. ಆ ಟ್ರಕ್ಕಿಗೆ ಕಟ್ಟಿ ಎಳೆಯೋಕ್ಕೆ ಹಗ್ಗನೇ ಇಲ್ಲ. ಸೊ ಏನು ಮಾಡಿದ್ರು ಅಂತಂದರೆ, ರೋಡಲ್ಲಿ ಹೋಗ್ತಿದ್ದು ವೆಹಿಕಲ್ಸ್ಗಳಿಗೆ ಈ ದಪ್ಪವಾದ ರೋಪ್ ಹಗ್ಗನ ಇದೇನಾ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ನಮ್ಮ ಅದೃಷ್ಟಕ್ಕೆ ಒಂದು ಟ್ರಕ್ ಒಂದು ದಪ್ಪ ಹಗ್ಗನ ತೊಗೊಂಡು ಹೋಗ್ತಾ ಇತ್ತು. ಅವರು ಹೆಲ್ಪ್ ಮಾಡೋಕ್ಕೆ ಕೂಡ ಒಪ್ಕೊಂಡ್ರು. ಸೊ ಇಮಿಡಿಯೇಟಾಗಿ ಆ ರೋಪ್ನ ತೊಗೊಂಡು ಆ ಹಗ್ಗನ ತೊಗೊಂಡು ಮರಕ್ಕೆ ಕಟ್ಟಿ ಆ ಟ್ರಕ್ಕಿಗೆ ಕಟ್ಟೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಇನ್ನೊಂದು ಕಡೆಗೆ ಈ ಮಷೀನಿಂದ ಈ ಮರನ ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೊನೆಗೆ ಪ್ಲ್ಯಾನ್ ವರ್ಕೌಟ್ ಆಯಿತು. ಮುಕ್ಕಾಲು ಭಾಗ ರೋಡ್ ಕ್ಲಿಯರ್ ಕೂಡ ಆಯಿತು. ವೆಹಿಕಲ್ಸ್ಗಳು ಆರಾಮಾಗಿ ಅಡ್ಡಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು. ಸ್ಲೋ ಬಟು ಸ್ಲೋ ಸ್ಲೋ ಬಟು ಬಟು ಸ್ಲೋ ಬಟು ಸ್ಲೋ ಸ್ಲೋ ಸ್ಲೋ. ಈ ಮರನ ಸಣ್ಣ ಸಣ್ಣ ತುಂಡ ಕಟ್ ಮಾಡ್ತಿದ್ರಲ್ಲ, ಈ ವಿಲೇಜ್ ಪೀಪಲ್, ಹಳ್ಳಿ ಜನ, ಆಮೇಲೆ ಜಂಗಲ್ ವಿಸ್ಪರ್ ಟೀಮ್ ಆಗಿರ್ಬೋದು, ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು, ಫಾರೆಸ್ಟ್ ಆಫೀಸರ್ಸ್ ಆಗಿರ್ಬೋದು, ಎಲ್ಲರೂ ಈ ತುಂಡುಗಳನ್ನ ಸೈಡ್ಗೆ ಎತ್ತಾಕಿ ಹೆಲ್ಪ್ ಮಾಡ್ತಾಯಿದ್ರು. ರೋಡ್ ಆಲ್ಮೋಸ್ಟ್ ಕ್ಲಿಯರ್ ಆಗಿತ್ತು ಇಷ್ಟೊತ್ತಿಗೆ. ಇಷ್ಟೆಲ್ಲ ಮಾಡುವಾಗ ಒಂದು ಆಫೀಸರ್ ಕೈಗೆ ಹೊಡೆತ ಬಿದ್ದು ರಕ್ತ ಕೂಡ ಬರ್ತಾಯಿತ್ತು. ಅದನ್ನು ಯಾರಿಗೂ ಹೇಳ್ಕೊಳ್ದೆ ತನ್ನ ಕೆಲಸ ಫಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಕಂಟಿನ್ಯೂ ಮಾಡ್ತಾಯಿದ್ರು. ಏನಾಯ್ತು ಕೈಗೆ? ಆಯಿತು. ಈ ಗಾಡಿಯವರೇ ಈ ಮರನ ಫುಲ್ ಹೇಳೋಕ್ಕೆ ಹೆಲ್ಪ್ ಮಾಡಿದ್ದು. ರೋಡ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಟ್ರಾಫಿಕ್ ಅಷ್ಟೇ ಕ್ಲಿಯರ್ ಮಾಡಿದೆ. ವಿತಿನ್ 1 hour ಫುಲ್ ರೋಡ್ನ ಆ ಮರಗಳ ಬ್ರಾಂಚಸ್ಸು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಟೈಮು 1 ಗಂಟೆ ಆಗ್ತಾ ಬಂತು. ಹಗಲೆಲ್ಲ ದುಡ್ದು ಮಲ್ಗೋಕೆ ಅಂತ ಹೊಂಟಾಗ ಒಂದು ಕಾಲ್ ಬರುತ್ತೆ, ಇಮಿಡಿಯೇಟಾಗಿ ಈ ಹೈವೇನ ಕ್ಲಿಯರ್ ಮಾಡಬೇಕು ಅಂತ. ಯಾವುದೇ ಒಂದು ಸೆಕೆಂಡ್ ಥಾಟ್ ಇಲ್ಲದೆ ಇಮಿಡಿಯೇಟಾಗಿ ಅದನ್ನು ಕ್ಲಿಯರ್ ಕೂಡ ಮಾಡ್ತಾರೆ. ಈ ಥರ ಇದೊಂದು ಸಿಚುವೇಶನ್ ಅಲ್ಲ, ಕರ್ನಾಟಕದಲ್ಲಿ ಹಲವಾರು ಕಡೆಗೆ ಈ ಥರ ಸಿಚುವೇಶನ್ ಆಗುತ್ತೆ. ಇಂಡಿಯಾದಲ್ಲಿ ಹಲವಾರು ಕಡೆ ಈ ಸಿಚುವೇಶನ್ ಆಗ್ತಾ ಇರುತ್ತೆ. ಈ ಸಿಚುವೇಶನ್ ಆಗಿದ್ದು ಮಳೆಗಾಲದಲ್ಲ. ಮಳೆಗಾಲದಲ್ಲಿ ಮಳೆ ಬಂದು ಎರೋಷನ್ ಆಗಿ ಮರ ಬಿದ್ದಿಲ್ಲ. ಈ ಮರ ಬಿದ್ದಿರೋದು ಬೇಸಿಗೆಗಾಲದಲ್ಲಿ. ಸೊ ಯೋಚನೆ ಮಾಡಿ, ಈ ಫಾರೆಸ್ಟ್ ಆಫೀಸರ್ಸ್ ಬರೀ ಹಗಲೆಲ್ಲ ದುಡಿಯಲ್ಲ, ರಾತ್ರಿ ಕೂಡ ದುಡಿತಾರೆ. ಏನೇ ಪ್ರಾಬ್ಲಮ್ ಇದ್ದರೂ ಇಮಿಡಿಯೇಟಾಗಿ ಎದ್ದೋಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದರೆ ಅವರು ಯಾರಿಗಾಗ್ತಿದೆ ಪ್ರಾಬ್ಲಮ್ ನಮಗೆ ನಾರ್ಮಲ್ ಜನಕ್ಕೆ ಆಗ್ತಾಯಿದೆ. ಆ ಪ್ರಾಬ್ಲಮ್ನ ಅವರು ಸಾಲ್ವ್ ಮಾಡ್ತಾಯಿದ್ದಾರೆ. ಸೊ ಇದಕ್ಕೋಸ್ಕರ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಎಲ್ಲ ಫಾರೆಸ್ಟ್ ಆಫೀಸರ್ಸ್ಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ ಯು ಆ್ಯಂಡ್ ಸಲ್ಯೂಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ಇದೇ ರೀತಿ ಹಲವಾರು ಕಾಡಿನ ಕಥೆಗಳು, ಎಕ್ಸ್ಪೀರಿಯನ್ಸ್ಗಳು, ಪಾಡ್ಕಾಸ್ಟ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್.